ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿನಲ್ಲಿ ರಾಮಾಯಣ ಹಾಗೆ ಮಹಾಭಾರತ ಎರಡೂ ನಡೆದಂತಹ ಜಾಗದಲ್ಲಿ ತ್ರಿಮೂರ್ತಿನಿಯರು ಅಂದರೆ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ 3 ಜನ ನೆಲೆಸಿರುವಂತಹ ಒಂದು ವಿಶೇಷ ದೇವಸ್ಥಾನಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀವಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಕೋಲಾರ ಜಿಲ್ಲೆಯಲ್ಲಿರುವಂತಹ ಅವನಿ ಬೆಟ್ಟಕ್ಕೆ ಇವತ್ತು ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಇದೇ ಅವನಿ ಬೆಟ್ಟದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇತ್ತು. ಇನ್ನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲೇ ಸೀತಾದೇವಿ 2ನೇ ಬಾರಿ ವನವಾಸ ಮಾಡಿದ್ದು, ಲವಕುಶರು ಹುಟ್ಟಿದ್ದು. ಹಾಗಾಗಿ ಈ ಜಾಗದಲ್ಲಿ ರಾಮಾಯಣಕ್ಕೆ ಒಂದು ಲಿಂಕ್ ಇದೆ. ಇನ್ನು ಈ ಬೆಟ್ಟದ ತಪ್ಪಲಿನಲ್ಲಿ ನಿಮಗೆ ರಾಮಲಿಂಗೇಶ್ವರ ದೇವಸ್ಥಾನ ಕಾಣುತ್ತೆ. ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪಾಂಡವರು ಪ್ರತಿಯೊಬ್ಬರು ಒಂದೊಂದು ಲಿಂಗನ ಸ್ಥಾಪನೆ ಮಾಡಿ ತಮ್ಮ ಕಷ್ಟದ ನಿವಾರಣೆಗಾಗಿ ಲಿಂಗ ಪೂಜೆಗೈದಂಥ ಜಾಗ ಇದೆ. ಹಾಗಾಗಿ ಇದು ಮಹಾಭಾರತಕ್ಕೆ ಕೂಡ ಲಿಂಕ್ ತಗೊಳುತ್ತೆ. ಇನ್ನು ಜೊತೆಯಲ್ಲಿ ನಾವು ಹೇಳ್ದಂಗೆ ತ್ರಿಮೂರ್ತಿನಿಯರು ಇಲ್ಲಿ ನೆಲೆಸಿದ್ದಾರೆ ಅಂತ. ಈ ಜಾಗದ ಕೆಳಗಡೆ ನಿಮಗೆ ಬೆಟ್ಟ ಹತ್ತೋಕೆ ಮುಂಚೆ ನಿಮಗೆ ಶಾರದೆ ದೇವಿಯ ದೇವಸ್ಥಾನ ಸಿಗುತ್ತೆ. ಇಲ್ಲಿನ ವಿಶೇಷ ಏನಪ್ಪಾ ಅಂದರೆ ದಕ್ಷಿಣಾಭಿಮುಖವಾಗಿ ಶಾರದೆ ದೇವಿ ಶ್ರೀಚಕ್ರದ ಮೇಲೆ ನಿಂತು ದರ್ಶನನ ಕೊಡ್ತಾಳೆ. ಶಾರದೆ ಇಲ್ಲಿ ನೆಲೆಸಿದ್ದಾಳೆ. ಇನ್ನು ಸೀತಾಮಾತೆ, ಮಹಾಲಕ್ಷ್ಮಿ ಸೀತಾಮಾತೆಯ ರೂಪದಲ್ಲಿ ಇಲ್ಲಿ ನೆಲೆಸಿದ್ಲು. ಹಾಗೆ ಆಕೆ ರಾಮನನ್ನು ಸೇರೋದಕ್ಕೋಸ್ಕರ ಪಾರ್ವತಿಯನ್ನು ಸ್ಥಾಪನೆ ಮಾಡಿ ದುರ್ಗೆ ರೂಪದಲ್ಲಿ ಅವಳನ್ನು ಪೂಜೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ತ್ರಿಮೂರ್ತಿನಿಯರು ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಅವನಿ ಬೆಟ್ಟದಲ್ಲಿ ಏನೇನಿದೆ ಅಂತ ನೋಡೋದಾಯ್ತು ಅಂದರೆ, ರಾವಣನ ಸಂಹಾರ ಆದಮೇಲೆ ಶ್ರೀರಾಮನ ಪಟ್ಟಾಭಿಷೇಕ ಆಗತ್ತೆ. ಅಯೋಧ್ಯೆಗೆ ಹಿಂತಿರುಗಿ ರಾಮ ಪಟ್ಟಾಭಿಷಕ್ತನಾಗಿ ರಾಜ ಪದವಿಯಲ್ಲಿ ಕೂತಾಗ ಮತ್ತೆ ಸೀತಾಮಾತೆ ಮೇಲೆ ಆಪಾದನೆ ಬರುತ್ತೆ. ಅವರನ್ನು ಮತ್ತೆ ಕಾಡಿಗೆ ಕಳಿಸುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ರಾಮ ಲಕ್ಷ್ಮಣನಿಗೆ ಹೇಳ್ತಾರೆ, ಇಲ್ಲಿಂದ 77 ಯೋಜನೆಗಳ ದೂರದಲ್ಲಿ ವಾಲ್ಮೀಕಿರ ಆಶ್ರಮ ಇದೆ, ಅಲ್ಲಿ ಸೀತೆಯನ್ನು ಬಿಟ್ಟು ಬಾ ಅಂತ ಹೇಳ್ತಾರೆ. ಸೊ ಸೀತೆ ಮಾತೆಯನ್ನು ಕರ್ಕೊಂಬಂದು ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರನ ದೇವಸ್ಥಾನದ ಬಳಿಯಲ್ಲಿ ಬಿಟ್ಟು ಹೋಗ್ತಾರೆ ಅನ್ನೋ ಮಾತಿದೆ. ಅಲ್ಲಿಂದ ವಾಲ್ಮೀಕರು ಆಕೆಯನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಈ ಅವನಿ ಬೆಟ್ಟನ ಹತ್ತಾ ಹೋದರೆ ನಿಮಗೆ ವಿಶೇಷವಾದಂತಹ ಸ್ಥಳಗಳನ್ನು ನೋಡೋಕೆ ಸಿಗುತ್ತೆ. ಮೊದಲನೇದು ವಾಲ್ಮೀಕರದಂತಹ ಜಾಗ, ಸೀತಾಮಾತೆ ಲವಕುಶರಿಗೆ ಜನ್ಮ ಕೊಟ್ಟಂತಹ ಜಾಗ. ಈ ಜಾಗದಲ್ಲಿ ಇವತ್ತಿಗೂ ಶುದ್ಧವಾದ ಮಣ್ಣು ಸಿಗುತ್ತೆ. ಯಾರಾದರೂ ಮಕ್ಕಳಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋರು ಈ ಜಾಗದಲ್ಲಿನ ಮಣ್ಣನ್ನು ತೊಗೊಂಡು ಹೋಗಿ ಹಾಲಲ್ಲಿ ಅಥವಾ ನೀರಿನಲ್ಲಿ ಇಟ್ಟು ಸೇವನೆ ಮಾಡೋದ್ರಿಂದ ಅವರಿಗೆ ಮಕ್ಕಳು ಹುಟ್ಟುತ್ತಾರೆ ಅಂತ ಇವತ್ತಿಗೂ ಇಲ್ಲಿನ ಜನ ನಂಬ್ತಾರೆ. ಇನ್ನು ತಾಯಿ ಮನೆ ಒಂದಿದೆ. ತಾಯಿ ಮನೆ ಸೀತಾಮಾತೆ ನೆಲೆಸಿದಂಥ ಜಾಗ. ಇಲ್ಲಿ ನಿಮಗೆ ಒಂದು ಲಿಂಗ ಇದೆ. ಈ ಲಿಂಗಕ್ಕೆ 2 ಟ್ವಿನ್ ಲಿಂಗ ಥರ ಕಾಣುತ್ತೆ. ನಿಮಗೆ ಹೇಗೆ ಲವಕುಶರು ಅವಳಿ ಜವಳಿ ಮಕ್ಕಳು ಹುಟ್ಟಿರ್ತಾರೋ ಹಾಗೆ ಅವರು ಒಂದು ವಿಗ್ರಹದಲ್ಲಿ ಶಿವನ ಪೂಜೆ ಮಾಡ್ತಾ ಇರ್ತಾರೆ. ಈ ಜಾಗದಲ್ಲಿ ನಿಮಗೆ 2 ಲಿಂಗ ಒಟ್ಟಿಗೆ ಅಂಟ್ಕೊಂಡಿರೋ ಹಾಗೆ ಕಾಣುತ್ತೆ. ಇದು ಲವಕುಶ ಪೂಜೆ ಮಾಡ್ತಾ ಇದ್ದಂತಹ ಶಿವನ ವಿಗ್ರಹ. ಇದೇ ಮನೆಯಲ್ಲಿ ನಿಮಗೆ ಆಂಜನೇಯ ಮಾಡಿರುವಂಥ ಒಂದು ವಿಶೇಷವಾದಂಥ ಕೆಲಸ ಕಾಣುತ್ತೆ. ಸೀತಾಮಾತೆ ತಾನು ಅಡುಗೆಗೆ ಬಳಸ್ತಾ ಇದ್ದಂಥ ವಸ್ತುಗಳನ್ನೆಲ್ಲ ಕಲ್ಲಿನ ಒಳಗಡೆ ಲೀನವಾಗಿಸಿದ್ದಾರೆ ಆಂಜನೇಯ ಸ್ವಾಮಿ. ಇವತ್ತಿಗೂ ನೀವು ಅಲ್ಲಿ ಒಳಗೆ ಈ ಕಲ್ಲನ್ನು ಬಡಿದು ನೋಡಿದ್ರೆ ನಿಮಗೆ ಅಂಡೆ ಸೌಂಡ್ ಬರುತ್ತೆ, ಮಡಿಕೆಗಳ ಸೌಂಡ್ ಬರುತ್ತೆ. ಅಂದರೆ ಸೀತಾಮಾತೆ ಬಳಸ್ತಾ ಇದ್ದಂಥ ಎಲ್ಲ ವಸ್ತುಗಳು ಅಲ್ಲಿ ಕಲ್ಲಿನಲ್ಲಿ ಲೀನವಾಗಿದೆ ಅನ್ನೋದಕ್ಕೆ ಇದು ಕುರುಹಾಗಿದೆ. ಸೊ ನಿಮ್ಗೆ ಅಲ್ಲಿ ಸೀತಾಮಾತೆ ಬಳಸ್ತಾ ಇದ್ದಂಥ ವಸ್ತುಗಳು ಸಿಗುತ್ತೆ. ಸೀತಾಮಾತೆ ಬಟ್ಟೆ ಒಗೆಯೋಕ್ಕೆ ಹೋಗ್ತಾ ಇದ್ದಂಥ ಕೊಳ ಸಿಗುತ್ತೆ. ಆ ಕೊಳದ ಪಕ್ಕ ಆಕೆ ಇಡ್ತಾ ಇದ್ದಂಥ ದೀಪದ ಕುರುಹು ಇವತ್ತಿಗೂ ಇದೆ. ಹಾಗೆ ಲವಕುಶರು ಹಾಲು ಕೊಡದಂಥ ಹೊಳಲೆ ಇವತ್ತಿಗೂ ಇದೆ. ಅದನ್ನು ಕೂಡ ಆಂಜನೇಯ ಸ್ವಾಮಿ ಕಲ್ಲಿನಲ್ಲಿ ಲೀನವಾಗಿಸಿದ್ದಾರೆ. ಇವತ್ತಿಗೂ ನಿಮಗೆ ಆ ಗುರುತು ಸಿಗುತ್ತೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಲಕ್ಷ್ಮಣ ತೀರ್ಥ ಸಿಗುತ್ತೆ ಅಥವಾ ಧನುಷ್ಕೋಟಿ ಅಂತ ಹೇಳ್ತಾರೆ. ತಾನು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನೀರು ಸಿಗೋದಿಲ್ಲ ಅಂತ ಬೇಜಾರು ಮಾಡಿಕೊಂಡಾಗ ಅಲ್ಲಿ ಲಕ್ಷ್ಮಣ ಒಂದು ಬಾಣನ ಬಿಟ್ಟು ನೀರಿನ ಚಿಲುಮೆಯನ್ನು ಚಿಮ್ಮಿಸ್ತಾರೆ. ಅದನ್ನು ಲಕ್ಷ್ಮಣ ತೀರ್ಥ ಅಥವಾ ಧನುಷ್ಕೋಟಿ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ನಿಮಗೆ ವರ್ಷಾದ್ಯಂತ ನೀವು ಸಮ್ಮರಲ್ಲಾದರೂ ಹೋಗಿ, ಮಳೆಗಾಲದಲ್ಲಾದರೂ ಹೋಗಿ, ಯಾವ ಕಾಲದಲ್ಲಿ ಹೋದರೂ ನಿಮಗೆ ಕಂಟಿನ್ಯೂಸ್ ಆಗಿ ನೀರು ಹರಿತಾ ಇರುತ್ತೆ. ಹಾಗೆ ಈ ಲಕ್ಷ್ಮಣ ತೀರ್ಥ ಹಾವಿನ ರೂಪದಲ್ಲಿದೆ. ಸ್ವಯಂ ಆದಿಶೇಷನೇ ಅಲ್ಲಿ ನೆಲೆಸಿದ್ದಾನೆ ಅಂತ ಕೂಡ ಪುರಾಣಗಳು ಹೇಳುತ್ತೆ. ಇದ್ರ ಪಕ್ಕದಲ್ಲೇ ನಿಮಗೆ ರಾಮ, ಲಕ್ಷ್ಮಣ, ಲವ, ಕುಶ, ಸೀತೆ ಇವರೆಲ್ಲರೂ ನಡೆದಾಡಿರುವಂಥ ಫುಟ್ ಪ್ರಿಂಟ್ಸ್ ನೋಡೋಕ್ಕೆ ಸಿಗುತ್ತೆ. ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಲವಕುಶ ಇದ್ದಂಥ ಜಾಗ ಆಗಿರೋದ್ರಿಂದ ಮುಂಚೆನೇ ನಮಗೆ ಕಥೆ ಗೊತ್ತಿರೋ ಹಾಗೆ ಅವರು ಅಶ್ವಮೇಧ ಯಾಗದಲ್ಲಿ ಅಶ್ವವನ್ನು ಕಟ್ಟಿ ಹಾಕ್ತಾರೆ. ಇದೇ ಜಾಗದಲ್ಲಿ ಅಶ್ವವನ್ನು ಕಟ್ಟಿ ಹಾಕ್ತಾರೆ. ಲವಕುಶರ ಹತ್ರ ಮೊದಲನೇ ಸತಿ ಯುದ್ಧಕ್ಕೆ ಲಕ್ಷ್ಮಣ ಹಾಗೆ ಭರತ ಬರ್ತಾರೆ.
ಯಾರು ಅಂತ ಗೊತ್ತಿರೋದಿಲ್ಲ, ಯಾರೋ ಚಿಕ್ಕ ಹುಡುಗರು ಅಶ್ವನ ಕಟ್ಟಿ ಹಾಕಿದ್ದಾರೆ, ಅವರನ್ನು ಸೋಲಿಸಿ ನಾವು ಅಶ್ವನ ತೊಗೊಂಡು ಬರ್ಬೋದು ಅನ್ನೋ ಭ್ರಮೆಯಲ್ಲಿ ಬರ್ತಾರೆ. ಲಕ್ಷ್ಮಣ ಹಾಗೆ ಭರತ ಲವಕುಶರ ಮುಂದೆ ಸೋಲ್ತಾರೆ ಯುದ್ಧದಲ್ಲಿ. ಅದಾದ ನಂತರ ರಾಮ ಹುಡ್ಕೊಂಬರ್ತಾರೆ. 13-14 ವರ್ಷದ ಹುಡುಗರ ಮೇಲೆ ಯುದ್ಧ ಮಾಡಬೇಕಾ ಅಂತ ಅಲ್ಲಿ ಸ್ವಲ್ಪ ದಿನ ನೆಲೆಸಿ ರಾಜಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ನೆಲೆಸಿದಂಥ ಸಮಯದಲ್ಲೂ ಕೂಡ ಸೀತೆಯನ್ನು ತೋರಿಸು ಅಂತ ಶಿವನನ್ನು ಪೂಜೆ ಮಾಡ್ತಾರೆ ಏಕಾಂತ ರಾಮ ಮಂದಿರದಲ್ಲಿ. ಇವತ್ತಿಗೂ ನಮಗೆ ರಾಮ ಪೂಜೆ ಮಾಡ್ತಿದ್ದಂಥ ಶಿವಲಿಂಗ ಅಲ್ಲಿ ಸಿಗುತ್ತೆ ಏಕಾಂತ ರಾಮ ಮಂದಿರದಲ್ಲಿ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ ಸೀತೆ ಇದ್ದಂಥ ಜಾಗ. ಸೀತೆ ವಾಲ್ಮೀಕಿ ಮಹರ್ಷಿಯನ್ನು ಕೇಳ್ತಾರೆ, ತಾನು ವಾಪಸ್ ರಾಮನ ಜೊತೆ ಇರಬೇಕು, ರಾಮನನ್ನು ಭೇಟಿ ಆಗಬೇಕು, ರಾಮನನ್ನು ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ. ಆಗ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ, ಪಾರ್ವತಿ ದೇವಿಯನ್ನು ನೀನು ಸ್ಮರಿಸು, ಆಕೆಯನ್ನು ಪೂಜೆ ಮಾಡು, ಆಗ ನಿನಗೆ ಶ್ರೀರಾಮನ ದರ್ಶನ ಆಗತ್ತೆ ಅಂತ. ಸೊ ಈಗ ಸೀತಾ ಪಾರ್ವತಿ ಮಂದಿರದಲ್ಲಿ ಸೀತೆ ಪಾರ್ವತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆಕೆಯನ್ನು ಪೂಜೆ ಮಾಡ್ತಾ ಇರ್ತಾಳೆ. ಈಗ ಇದೇ ಜಾಗದಲ್ಲಿ ತಾನು ಇಚ್ಛಿಸಿದ ಹಾಗೆ ಸೀತೆ ಭೂಮಿಯಲ್ಲಿ ಒಂದಾಗೋದು. ಆವಂತಿಕಾ ಬೆಟ್ಟ ಅಂತ ಕರೆಸ್ಕೊತಾ ಇದ್ದಂಥ ಈ ಜಾಗ ಸೀತೆ ಭೂಮಿಯಲ್ಲಿ ಒಂದಾದ ನಂತರ ಅವನಿ ಆಗುತ್ತೆ. ಅವನಿ ಬೆಟ್ಟ ಅಂದರೆ ಅವನಿ ಭೂಮಿ. ಸೊ ಭೋಗನಂದೀಶ್ವರನಲ್ಲಿ ಲಕ್ಷ್ಮಣ ಕರ್ಕೊಂಡು ಬಂದು ಬಿಟ್ಟು ಹೋದಾಗ ಆಕೆ ಅನ್ಕೋತಾಳಂತೆ, ಭೂಮಿ ತಾಯಿನ ಹೇಳ್ತಾಳಂತೆ, ನನಗೆ ಈ ಮಕ್ಕಳನ್ನು ಸುರಕ್ಷಿತವಾಗಿ ಬೆಳೆಸೋದಕ್ಕೆ ದಾರಿ ತೋರಿಸು. ಯಾವತ್ತೂ ನಾನು ಸುರಕ್ಷಿತವಾಗಿ ಈ ಮಕ್ಕಳನ್ನು ರಾಮನ ಸಾನ್ನಿಧ್ಯಕ್ಕೆ ಬಿಟ್ಟು ಬರ್ತೀನೋ ಅವತ್ತು ನಾನು ನಿನ್ನಲ್ಲಿ ಲೀನವಾಗ್ತೀನಿ ಅಂತ. ಹಾಗೆ ಲೀನವಾಗ್ತೀನಿ ಅಂತ ಅಂದ್ಕೊಂಡಂಥ ಸೀತಾಮಾತೆ ಲವಕುಶರನ್ನ ರಾಮನ ಸುಪರ್ದಿಯಲ್ಲಿ ಬಿಟ್ಟು ತಾನು ಭೂಮಿಯ ಒಳಗೆ ಹೋದಂಥ ಜಾಗ ಸೀತಾ ಪಾರ್ವತಿ ಬೆಟ್ಟ. ಇವತ್ತಿಗೂ ಅಲ್ಲಿ ಒಂದು ಶ್ರೀಚಕ್ರದ ಸ್ಥಾಪನೆ ಇದೆ, ಸೀತೆಯ ಪೂಜೆ ಆಗುತ್ತೆ. ಹಾಗೆ ಸೀತೆ ಪೂಜೆ ಮಾಡ್ತಿದ್ದಂಥ ಮೂಲ ವಿಗ್ರಹ ಕೂಡ ಇವತ್ತು ನಮಗೆ ಈ ಬೆಟ್ಟದಲ್ಲಿ ನೋಡಕ್ಕೆ ಸಿಗತ್ತೆ. ಸೊ ನೀವು ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ನೋಡಬೇಕು, ಲವಕುಶರು ಹುಟ್ಟಿದಂತಹ ಜಾಗ ನೋಡಬೇಕು, ಹಾಗೆ ತ್ರಿಮೂರ್ತಿನಿಯರು ನೆಲೆಸಿರುವಂತಹ ಜಾಗ ನೋಡಬೇಕು, ಪಾಂಡವರು ಶಿವನನ್ನು ಪೂಜೆ ಮಾಡಿದ ಜಾಗ ನೋಡಬೇಕು ಅಂದರೆ ಇವತ್ತಿಗೂ ಕೋಲಾರ ಜಿಲ್ಲೆ ಇರುವಂಥ ಅವನಿ ಬೆಟ್ಟಕ್ಕೆ ಅಥವಾ ಆವಂತಿಕಾ ಬೆಟ್ಟಕ್ಕೆ ಭೇಟಿ ನೀಡಬಹುದು. ನನ್ನ ಹೆಸರು ಸುನೀಲ್ ಕುಮಾರ್ ಅಂತ, ಕೋಲಾರ ಜಿಲ್ಲೆ ಮುಳ್ಬಾಲ್ ತಾಲೂಕಿನ ಆವಣಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಸೀತಾಪಾರ್ವತಿ ದೇವರ ಅರ್ಚಕರು. ಈ ಆವಣಿ ಕ್ಷೇತ್ರದ ಹೆಸರು ಬಂದು ಮೂಲ ಹೆಸರು ಬಂದು ಅವಂತಿಕಾ ಕ್ಷೇತ್ರ ಅಂತ. ಇವಾಗ ಎಲ್ಲರೂ ಆವಣಿ ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ, ವಾಲ್ಮೀಕಿ, ಲವಕುಶ, ಸೀತಾದೇವಿಯವರು ಓಡಾಡಿದಂಥ ಕ್ಷೇತ್ರ ಇದು. ಈ ಊರಲ್ಲಿ ಬೆಟ್ಟದ ಮೇಲೆ ವಾಲ್ಮೀಕಿ ಆಶ್ರಮ ಅಂತ ಸ್ಥಳ ಇದೆ. ಆ ಸ್ಥಳದಲ್ಲಿ ಒಳಗಡೆ ಹೋದರೆ ಅಲ್ಲಿ ಲವಕುಶ ಅವರ ಜನ್ಮಸ್ಥಾನ ಆಗಿರುವಂಥ ಸ್ಥಳ. ಆ ಗವಿ ಥರ ಇದೆ. ಗವಿ ಒಳಗಡೆ ಹೋದರೆ ಅಲ್ಲಿ ಮಣ್ಣು ಸಿಗುತ್ತೆ. ಮಣ್ಣಿನ ಮೃತ್ತಿಕೆ ಅಂದರೆ ಔಷಧಿ ರೂಪದಲ್ಲಿ ಉಪಯೋಗಿಸ್ತಾರೆ ಆ ಮಣ್ಣನ್ನು. ಈ ಮಕ್ಕಳಾಗ್ದಿರೋ ಸಮಸ್ಯೆ ಇರೋರಿಗೆ, ಮತ್ತು ಮಕ್ಕಳಿಗೆ ಏನಾದರೂ ಹೊಟ್ಟೆ ನೋವು, ಉಣ್ಣಾಗಿರೋ ಸಮಸ್ಯೆ ಇರೋರಿಗೆ ಆ ಮಣ್ಣನ್ನು ಎತ್ಕೊಂಡೋಗಿ ಹಾಲಲ್ಲೂ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಅವ್ರಿಗೆ ಕುಡಿಸಿದ್ರೆ ಅವ್ರು ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಪ್ರತೀತಿ. ಅದೇ ರೀತಿಯಾಗಿ ಪಂಚಪಾಂಡವರ ಗುಡಿ ಅಂತಿದೆ. ಪಂಚಪಾಂಡವರು ಈ ಅವಂತಿಕಾ ಕ್ಷೇತ್ರಕ್ಕೆ ಬಂದೋಗಿದ್ದಾಗ ಅವರು ನಾವು ಬಂದೋಗಿರೋದಕ್ಕೆ ಏನಾದರೂ ಗುರುತಿಗೆ ಇದು ಮಾಡಬೇಕು ಅಂದ್ಬಿಟ್ಟು 5 ಶಿವಲಿಂಗನ ಪೂಜೆ ಮಾಡಿ ಹೋಗಿದ್ದಾರೆ. ಅದೇ ರೀತಿಯಾಗಿ ಸೀತಾದೇವಿ ಬಟ್ಟೆ ಒಗೆದಿರುವಂಥ ಕೊಳ ಚಿಕ್ಕದಾಗಿದೆ. ಅಲ್ಲಿ ದೀಪದ ಗುರುತಿದೆ. ಈ ಕಾಲದಲ್ಲಿ ವಿದ್ಯುತ್ ದೀಪ, ಕರೆಂಟ್ ಎಲ್ಲ ನಾವು ನೋಡ್ತೀವಿ. ಆ ಕಾಲದಲ್ಲಿ ಕೈ ದೀಪಗಳು ಇಟ್ಕೊಂಡು ಹೋಗ್ತಾ ಇತ್ತು ಅಂದ್ಬಿಟ್ಟು ಸೀತಾದೇವಿ ಅಲ್ಲಿ ದೀಪ ಇಟ್ಕೊಂಡು ಬಟ್ಟೆ ಒಗೆದ ಜಾಗ ಅಂತ ಅಂದ್ಬಿಟ್ಟು. ಮತ್ತು ತಾಯಿ ಮನೆ ಸೀತಾನಿಲಯ ಅಂತ ಇದೆ. ಅಲ್ಲಿ 2 ಜೋಡಿ ಲಿಂಗ ಇದೆ, ಲವಕುಶ ಅಂತ. ಅವರು ಮನೆಯಲ್ಲಿ ಉಪಯೋಗಿಸಿದ ವಸ್ತುಗಳು, ಅಂಡೆ, ಪಾತ್ರೆ, ದೊಡ್ಡ ಬಟ್ಲುಗಳ ಥರ, ಅದನ್ನೆಲ್ಲ ಆಂಜನೇಯ ಬಂಡೆಗೆ ವಸ್ತುಗಳ ರೂಪ ಕೊಟ್ಟು ಬೋರ್ಲ್ ಹಾಕಿದ್ದಾರೆ. ಆ ಬಂಡೆಯಲ್ಲಿ ಹೋಗಿ ತಟ್ಟಿದ್ರೆ ಇವತ್ತಿಗೂ ತಾಮ್ರದಂಡೆ ಶಬ್ದ ನಾವು ಕಾಣ್ತೀರಿ. ಮತ್ತು ಏಕಾಂತ ರಾಮಸ್ವಾಮಿ ಗುಡಿ. ರಾಮರು ಸೀತಾದೇವಿನ ಹುಡ್ಕೊಂಬಂದಾಗ ಆ ಅರಣ್ಯವಾಸದಲ್ಲಿ ವಿಶ್ರಾಂತಿ ಪಡಬೇಕು ಅಂದಾಗ ವಿಶ್ರಾಂತಿ ಪಡೆದ ಜಾಗ ಅಂದ್ಬಿಟ್ಟು ಅಲ್ಲಿ ಏಕಾಂತ ರಾಮಸ್ವಾಮಿ ಗುಡಿ ಅಂತ ಕರೀತಾರೆ. ಮತ್ತು ಅದೇ ರೀತಿಯಾಗಿ ಲಕ್ಷ್ಮಣ ತೀರ್ಥ, ಧನುಷ್ಕೋಟಿ ಅಂತಾರೆ. ಲಕ್ಷ್ಮಣ ಸೀತಾದೇವಿನ ದಂಡಕಾರ್ಯನ ಕರ್ಕೊಂಬಂದಾಗ ಆ ಅರಣ್ಯವಾಸದಲ್ಲಿ ಹಣ್ಣು ನೀರು ಏನೂ ಸಿಗದಿರೋದ್ರಿಂದ ನೀರು ಬೇಕು ಅಂದಾಗ ಲಕ್ಷ್ಮಣ ತನ್ನ ಬಾಣದ ಅಸ್ತ್ರದಿಂದ ಬಾಣ ಬಿಟ್ಟು ಆ ಬಂಡೆಯಲ್ಲಿ ಗಂಗೆ ಮಾತೆ ಅಂತ ತರಿಸಿರೋ ಪಾತಾಳ ಗಂಗೆ ಅಂತ. ಅದಕ್ಕೆ ಅಲ್ಲಿ ನೀರು ಎನಿ ಟೈಮ್ ಫುಲ್ ಡೇ ಇರುತ್ತೆ. ಅಲ್ಲಿ ವರ್ಷ ಪೂರ್ತಿ ಬಂದು ನೋಡಿ ನೀವು ನೀರಿದ್ದೇ ಇರುತ್ತೆ ಅಲ್ಲಿ. ಅದೇ ರೀತಿಯಾಗಿ ಬೆಟ್ಟದ ಮೇಲ್ಭಾಗದಲ್ಲಿ ಸೀತಾ ಪಾರ್ವತಿ ದೇವಾಲಯ ಇದೆ. ಎಲ್ಲ ಕಡೆ ನಾವು ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ಕಮೆಂಟ್ ಆಗಿರೋದು ನೋಡ್ತೀರಿ. ಇಲ್ಲಿ ಸೀತಮ್ಮ ಸಪ್ರೇಟ್, ಸೀತಮ್ಮ ಬೆಟ್ಟ ಅಂತಲೇ ಇದಕ್ಕೆ ಕರೀತಾರೆ. ಸೀತಾದೇವಿ ರಾಮರು ಬಿಟ್ಟು ವನವಾಸಕ್ಕೆ ಬಂದ್ಬಿಟ್ಟಿರ್ತಾರೆ. ಅಲ್ಲಿ ಮತ್ತೆ ನಾನು ರಾಮರ ದರ್ಶನ ಪಡಿಬೇಕು ಅಂದರೆ ಅದಕ್ಕೆ ವ್ರತ ಪೂಜೆ ಇದ್ರೆ ಹೇಳಿ ಅಂತ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ. ವಾಲ್ಮೀಕಿ ಇದ್ಕೊಂಡು ನೀವು ಗೌರಿ ರಥ ಪೂಜೆ ಮಾಡಿದ್ರೆ ಮತ್ತೆ ರಾಮರ ದರ್ಶನ ಸಿಗುತ್ತೆ ಅಂದ್ಬಿಟ್ಟು ಸೀತಾದೇವಿ ಪ್ರತಿಷ್ಠಾಪನೆ ಮಾಡಿರುವಂಥ ಪಾರ್ವತಿ ವಿಗ್ರಹ ಈ ರೈಟ್ ಸೈಡಲ್ಲಿ ಇರೋದಾಗ್ತದೆ. ಆ 2 ಕವಚ ಹಾಕಿರೋದು ಮೂಲ ವಿಗ್ರಹ ಮುಂಚೆಯಿಂದ ಇದ್ದಿದ್ದು. ಮತ್ತೆ ಇದು ಮರು ಪ್ರತಿಷ್ಠಾಪನೆ, ಇದು ಶಂಕರ ಮಠ ಗುರುಗಳು ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ದಾರೆ.
ಸೀತಾಪಾರ್ವತಮ್ಮ ಅಂತ. ಈ ದೇವಾಲಯ ಹಿಂಭಾಗ ಹೋದ್ರೆ ಸ್ಟ್ರೈಟ್ ಅಲ್ಲಿ ಉರುಳುಗುಂಡು ಅಂತ ಬಂಡೆ ಇದೆ. ಆ ಬಂಡೆ ಕೆಳಗಡೆ ಉರುಳು ಸೇವೆ ಮಾಡಬೇಕು. ಈ ಮಕ್ಕಳಾಗ್ದಿರೋ ಸಮಸ್ಯೆ, ಗ್ರಹ ಶ್ರೇಷ್ಠ, ಮೈಕೈ ನೋವು ಸಮಸ್ಯೆ ಏನಾದ್ರೂ ಇದ್ರೆ ಅಂಥವ್ರಿಗೆ ನಿವಾರಣೆ ಆಗುತ್ತೆ. ಅಲ್ಲಿ 3 ಟೈಮ್ ಉರುಳು ಸೇವೆ ಮಾಡಬೇಕು. ಮತ್ತೆ ಲವಕುಶ ಅಶ್ವ ಕಟ್ಟಾಕಿರೋಂಥ ಕುದುರೆಗುಂಡು ಅಂತ ಜಾಗ ಇದೆ. ಲವಕುಶ ಅಲ್ಲಿ ಅಶ್ವ ಕಟ್ಟಾಕಿರೋ ಸಂದರ್ಭದಲ್ಲಿ ಅದಕ್ಕೆ ಹಣ್ಣು ನೀರು ಮೇವು ಏನು ಸಿಗ್ದಿರೋ ಇದೆ. ಕೋಪಕ್ಕೆ ಆ ಬಂಡೆಯನ್ನು ಕೊರೆದಿರುವಂಥ ಫುಟ್ಪ್ರಿಂಟ್ಸ್ ಮಾರ್ಕ್ ಇವತ್ತಿಗೂ ಅಲ್ಲಿ ನಾವು ಕಾಣ್ಬೋದು. ಇದೆಲ್ಲ ಆದ್ಮೇಲೆ ಸೀತಾದೇವಿ ತಾಯಿ ನೀ ಕಷ್ಟಪಟ್ಟಿದ್ದು ಸಾಕು ಅಂದ್ಬಿಟ್ಟು ಆ ತಾಯಿ ಭೂದೇವಿ ಕರ್ಕೊಂಡು ಹೋಗಿರೋ ಜಾಗ. ಅಲ್ಲಿ ಹೋಗಿರೋ ಜಾಗದಲ್ಲಿ ಆದಿಶಂಕರಾಚಾರ್ಯರು ಶ್ರೀಚಕ್ರ ಸ್ಥಾಪನೆ ಮಾಡಿ ಅಲ್ಲಿ ಪಾದ ಇಟ್ಟಿದ್ದಾರೆ ಮುಂಭಾಗ. ಅದಕ್ಕೆ ಅವಂತಿಕಾ ಕ್ಷೇತ್ರನ ಮರುನಾಮಕರಣವಾಗಿ ಅವನಿ ಅಂತ ಹೆಸರು ಹೊಂದಿದ್ದಕ್ಕೆ. ಅವನಿ ಅಂದ್ರೆ ಸಂಸ್ಕೃತದಲ್ಲಿ ಭೂಮಿ ಅಂತ. ಇವತ್ತಿನ ಇನ್ಫೋಟೋ ನೋಡಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದಾಗೆ.